ಹೋರಾಟ ಒಗ್ಗಟ್ಟಿರಲಿ. ಆರ್.ಎಂ. ಪೂಜಾರಿ ಅಂತ ಜಮಖಂಡಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷೆ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಇವತ್ತಿನ ಮುಖ್ಯ ಬೇಡಿಕೆಗಳು ಕೇಂದ್ರ ಸರ್ಕಾರ ನಮ್ಮ ಕೇಂದ್ರದಲ್ಲಿ 6 ತಿಂಗಳಿಂದ 3 ವರ್ಷ ಹಾಗೂ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಉಪಹಾರ ವಿತರಣೆ ಮಾಡುವಲ್ಲಿ ಫೇಸ್ ಅಥೆಂಟಿಕ್ ಅಂದರೆ ಅವರನ್ನು ನಮ್ಮ ಮೊಬೈಲ್ನಲ್ಲಿ OTP ಹಾಕಿ ಅವರ ಫೇಸ್ ಅಥೆಂಟಿಕ್ ಹಾಕಿ ಉಪಹಾರವನ್ನು ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ತಂದಾಗಿದೆ. ಆದರೆ ಕೆಲವೊಂದು ಆಧಾರ್ ಕಾರ್ಡ್ಗಳಲ್ಲಿ ಅವರ ಮೊಬೈಲ್ ನಂಬರ್ಗಳು ಬಂದಿದ್ದಾವೆ ಹಾಗೂ ಈಗ ಬಾಣಂತಿದ್ರೆ ಆಕೆ ಮನೆಯೊಳಗಿರ್ತಾರೋ ಅವ್ರ ಅಥವಾ ಅವ್ರ ಅತ್ತಿ ಮಾವ ಮೈದ ನಿಗೇನಿ ಯಾರ್ಯಾರೇ ಬಂದು ಉಪಹಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೂ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ನಾವು ಫೇಸ್ ಅಥೆಂಟಿಕ್ ಹಾಕುವಲ್ಲಿ ಮಕ್ಕಳಿಗೆ ಕಣ್ಣು ಮುಚ್ಚಿ ತೆಗಿ ಅಂದ್ರೆ ಆ ಮಕ್ಕಳಿಗೆ ಅರ್ಥನೂ ಆಗ್ತಾ ಇಲ್ಲ. ಅಂಥ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡಬೇಕಾಗೈತಿ. ಆಗ ಕೊಡುವಂಥ ಉಪಹಾರ ಕೂಡ ಸರಿ ಇಲ್ಲ, ಆ ಉಪಹಾರನೂ ಸರಿ ಇಲ್ಲ. ಸುಮ್ಮನೆ ಯಾಕೆ ನಮಗೆ ಫೇಸ್ ಅಥೆಂಟಿಕ್ ಕರಿತೀರಿ ನೀವು? ಅದಕ್ಕಾಗಿ ನಮಗೆ ನಿಮ್ಮ ಉಪಹಾರನೂ ಬೇಡ, ನಮಗೇನು ಬೇಡ, ನೀವು ನಮ್ಮನ್ನು ಕ್ಯಾನ್ಸಲ್ ಮಾಡಿಬಿಡಿ, ನೇರವಾಗಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡ್ಕೋರಿ ಅಂತ ಹೇಳಿ ನಮಗೆ ಪಬ್ಲಿಕ್ ತೊಂದರೆಯನ್ನು ಮಾಡ್ತಾಯಿದ್ದೀವಿ. ಇದು ಮೊದಲೇ ಪಾಯಿಂಟು. ಆಮೇಲೆ ಎರಡನೇದು 2011ರಿಂದ ನಮ್ಮ ಸಾಕಷ್ಟು ಹಿಂದೆ ದುಡಿದಂಥ ಕಾರ್ಯಕರ್ತೆಯರು ನಿವೃತ್ತಿಯಾಗಿದ್ದಾರೆ. ಈಗ ನಮ್ಮ ರಾಜ್ಯ ಸರ್ಕಾರ 2023 ಏಪ್ರಿಲ್ 1ರಿಂದ ಗ್ರ್ಯಾಜುಯಿಟಿಯನ್ನು ಜಾರಿಗೆ ತಂದಿದೆ. ನಾವು ಕೇಳ್ತಾ ಇರೋದು 2011ರಿಂದ ನಿವೃತ್ತಿ ಆದಂಥ ನಮ್ಮ ಕಾರ್ಯಕರ್ತರಿಗೆ ಸಹಾಯಕರಿಗೂ ಕೂಡ ಈ ಗ್ರ್ಯಾಜುಯಿಟಿ ವ್ಯವಸ್ಥೆ ಆಗಬೇಕು ಅಂತಂದು ನಾವು ಕೇಳ್ತಾ ಇದ್ದೀವಿ. ಹಾಗೂ ಗುಜರಾತ್ ಹೈಕೋರ್ಟ್ನಲ್ಲಿ ಈಗಾಗಲೇ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯನ್ನು ಖಾಯಂಗೊಳಿಸಿಕೊಳ್ಳಲು ಆದೇಶ ಆಗಿದೆ, ಖಾಯಂ ಕೂಡ ಆಗಿದೆ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಒಂದು ಶಾಸನಬದ್ಧವಾದಂಥ ಒಂದು ಕಾನೂನನ್ನು ತಂದು ನಮ್ಮನ್ನೆಲ್ಲರನ್ನೂ ಖಾಯಂ ಮಾಡ್ಕೊಳ್ಬೇಕಂತಂದು ನಾವು ಪರಿಪರಿಯಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ಇದನ್ನು ನಾವು ನಿವೇದನೆ ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ನಮ್ಮಲ್ಲಿ ಕೆಲವೊಂದು ಇಲಾಖೆಯಲ್ಲಿ ಕೂಡ ನಮ್ಮ ಕಾರ್ಯಕರ್ತೆಯರಿಗೆ ಸರಿಯಾಗಿ ಪ್ರತಿ ಸ್ಪಂದನೆ ನೀಡದೇನೆ ಒಂದೊಂದು ಹಾರೈಕೆ ಪತ್ರಗಳನ್ನು ಕೊಡ್ತಾ ಇದ್ದಾರೆ. ನಾವು ಇಲ್ಲದಾಗ ಕಾರ್ಯಕರ್ತರು ಸಹಾಯಕರು ಬಂದರೆ ಪಾಪ ಅವರು ಯಾವುದೇ ವಿಷಯಗಳನ್ನು ತಿಳ್ಕೊಳ್ಳಾರ್ದ, ಸಮಸ್ಯೆಗಳಿಗೆ ಪರಿಹಾರ ಕಾಣಲಾರ್ದ ಅವ್ರು ವಾಪಸ್ ತಮ್ಮ ಗ್ರಾಮಗಳಿಗೆ ಹೋಗುವಂಥ ವ್ಯವಸ್ಥೆ. ಜಮಖಂಡಿ ತಾಲೂಕಿಂದ ಅಧ್ಯಕ್ಷರು ಸುನಂದ ಮೋಬ್ಕರ್ ಅಂತ. ನಾವು ಈಗ 2002ರಿಂದ ನಾವು ಬಿಶೂಟ್ ಅಕ್ಷರದಾಸ ಬಿಶೂಟ್ ನೌಕರರು 2002ರಿಂದ ನಾವು ಈಗ ಕನಿಷ್ಠ ಪಕ್ಷ 22 ವರ್ಷ ಆಯಿತು ನೌಕರಿ ಮಾಡ್ತಾ ಇದ್ದೀವಿ. ನಮ್ಗೆ ಅವಾಗ ಏನು ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡೋದಿತ್ತು. ಇವಾಗ ನಮ್ಗೆ ಏನೈತಿ 6 ದಿನ ಮೊಟ್ಟೆ, ದಿನಾಲು ಹಾಲು ಹಾಗೂ ಮೊಟ್ಟೆ, ಬಾಳೆಹಣ್ಣು, ಹೀಗಾಗಿ ಕೆಲಸ ಹೆಚ್ಚಾಗೈತಿ. ಕೆಲಸ ಟೈಮಿಂಗ್ ಹೆಚ್ಚಾಗಿ ಬಿಟ್ಟೈತಿ. ಸರ್ಕಾರದವ್ರ ಗಮನಕ್ಕೆ ಏನೈತಿ, ನಾವು 4 ತಾಸು ಅಷ್ಟೇ ಕೆಲಸ ಮಾಡ್ತೀವಿ ಅಂತ ಗಮನಕ್ಕೆ ಐತಿ. ಈಗ ನಾವು ಮಾಡ್ತಾ ಇರೋದು 8 ತಾಸು ಗಮನಕ್ಕೆ ಐತಿ. ಈಗ ಸರ್ಕಾರದವ್ರು ನಮ್ಗೆ ಏನು ಮಾಡಬೇಕು, ಟೈಮಿಂಗ್ ಹೆಚ್ಚಳ ಮಾಡಬೇಕು, ವೇತನ ಕೂಡ ಹೆಚ್ಚಳ ಮಾಡಬೇಕು. ನಾವು ಈಗ ನಾವು ಬಿಶೂಟ ನೌಕರಲ್ಲಿ ಭಾಳ ವಿಧವೆಯರು ಹಾಗೂ ಅಂಗವಿಕಲರು
ನಿರ್ಗತಿ ಪರಿಸ್ಥಿತಿ ಇದ್ದವರು ಬಹಳ ಜನ ಇದೀವಿ. ನಮ್ಗೆ ಇದು ವೇತನ ಸಾಲ್ತಾ ಇಲ್ಲ. ಮತ್ತು ಇಡಿಗಂಟು ಜಾರಿ ಮಾಡಿದ್ದಾರೆ. 15 ವರ್ಷ ಮೇಲ್ಪಟ್ಟವ್ರಿಗೆ 30,000, 40,000, 10 ವರ್ಷ ಮೇಲ್ಪಟ್ಟವ್ರಿಗೆ 30,000 ಅಂತ ಜಾರಿ ಮಾಡಿದ್ರೆ, ಆದ್ರೆ ಜಾರಿ ಆಗಿದೆ. ಆದ್ರೆ ಕೆಲವರಿಗೆ ಆಗಿದೆ, ಕೆಲವರಿಗೆ ಇಲ್ಲ. ಅದು ಕೂಡ ಎಲ್ಲರಿಗೂ ಜಾರಿ ಆಗಬೇಕು. ಮತ್ತು ಇದು ವೇತನ ನಮ್ಗೆ ಸಾಧ್ಯ. ಕೇಂದ್ರ ಸರ್ಕಾರ 2013 ಹಾಗೂ 14ರಿಂದ ನಮಗ ಕೇಂದ್ರ ಸರ್ಕಾರದವ್ರು 1 ರೂಪಾಯಿ ಕೂಡ ವೇತನ ಜಾರಿ ಮಾಡಿಲ್ಲ. ಕೇಂದ್ರ ಸರ್ಕಾರ ಅವ್ರಿಗೆ ಹೇಳೋದೇನಂದ್ರೆ, ನಮಗೆ ಈಗ ಕನಿಷ್ಠ ಪಕ್ಷ 25,000 ರೂಪಾಯಿಗೆ ವೇತನ ಕೊಡಬೇಕು. ಎಲ್ಲ ಬೆಲೆ ಹೆಚ್ಚು ಏರಿಕೆ ಆ ಸಂಬಂಧ ನಮ್ಗೆ ಇಷ್ಟು ವೇತನ 3,700 ನಮಗೆ ವೇತನ ಸಾಲ್ತಾ ಇಲ್ಲ. ಅದಕ್ಕೆ ನಮ್ಮ ಸರ್ಕಾರ ಸವಲತ್ತು ಏನಂತ ಎಲ್ಲ ಸವಲತ್ತುಗಳು ನಮಗೆ ಬರಬೇಕು. ಇಲ್ಲವಾದ್ರೆ ಈ ಮುಂದಿನ ದಿನದಲ್ಲಿ ನಾವು ಏನು ಮಾಡಬೇಕಂದ್ರೆ ಉಗ್ರ ಹೋರಾಟಕ್ಕೆ ನಿಂತಿರ್ತೀವಿ ಅಂತ ಏಕಶಿಂದ ಮೋದಿ ಸರ್ಕಾರ ಅವರಿಗೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ. ನಾವು ಈ ಸರ್ಕಾರ 3,000 ನೋಟ್ ಚಿಲ್ಲರೆ ಕೊಟ್ಟಿದೆ. 3,700 ಅಷ್ಟೇ ಕೊಡ್ತಾರೆ. 3,700 ಸಹಾಯಕರಿಗೆ 3,600 ಅಷ್ಟೇ ಕೊಡ್ತಾರೆ. ಇವಾಗ ಮಾಡಿ ಹೋರಾಟ ಮಾಡಿದಾಗ 1,000 ಜಾರಿ ಮಾಡಿದ್ರೆ ಅದು ನಮ್ಗೆ ಇನ್ನೂ ಕೈಗೆ ಹತ್ತಿಲ್ಲ ರೀ. ಇಷ್ಟು ಇದ್ರೊಳಗೆ SPMC ಕಿರುಕುಳ ಜಾಸ್ತಿ ಆಗೈತಿ. ಮತ್ತು ಈಗ ಏನಪ್ಪಾ ಅಂದ್ರೆ ಮೊದಲ SPMC ಹಾಗೂ ಮುಖ್ಯ ಅಡಿಗೆಯವರು ಹಾಗೂ ಮುಖ್ಯ ಗುರುಗಳದು ಜಂಟಿಗೆ ಬ್ಯಾಂಕಿನ ಖಾತೆ ಇತ್ತು. ಇವಾಗ ಏನು ಮಾಡಿದಾರೆ, ಮತ್ತೆ ಅದನ್ನ ಬದಲಾವಣೆ ಮಾಡ್ಕೊಂಡು SPMC ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಮಾಡ್ಯಾರ. ಅದನ್ನ ಈ ಸಡನ್ಲಿ ಬದಲಾವಣೆ ಮಾಡಿ ಮುಖ್ಯ ಅಡಿಗೆಯವರು ಮುಖ್ಯ ಗುರುಗಳ ಹೆಸರು ಜಂಟಿ ಖಾತೆ ಬದಲಾವಣೆ ಆಗಬೇಕು. ಮತ್ತು ನಮ್ಮ ಕೃಷಿ ಊಟದಲ್ಲಿ ಕೆಲಸ ಮಾಡುವಂತ ಮಹಿಳೆ ಡೆತ್ ಆದ್ರೆ ಅವ್ರ ಮನೆಯಲ್ಲೇ ಒಬ್ರನ್ನ ಅಡಿಗೆ ತಗೋಬೇಕು. ಮತ್ತು ಒಂದು ಸ್ಕೂಲ್ನಲ್ಲಿ 2 ಅಡಿಗೆಯವ್ರು ಇರ್ಬೇಕ್ರಿ. ಒಬ್ರ ಅಡಿಗೆ ಮಾಡ್ತಾರಿಂದ ನಮ್ಗೆ ಕೆಲಸ ಮಾಡಕ್ ಭಾಳ ತೊಂದರೆ ಆಗ್ಬಿಟ್ಟೈತ್ರಿ. ಅದಕ್ಕಾಗಿ ದಯವಿಟ್ಟು ಮತ್ತು ಮಕ್ಕಳ ಸಂಖ್ಯೆ ಕಮ್ಮಿ ಆಗೈತೆ ಅಂತೇಳಿ ನಮಗ ಅಡಿಗೆ ಸಿಬ್ಬಂದಿಯವ್ರನ್ನು ತೆಗೆದು ಹಾಕೋ ಕ್ರಮ ನಿಲ್ಲಿಸ್ಬೇಕ್ರಿ. ಇವು ನಮ್ಮ ಬೇಡಿಕೆಗಳು ಅದಾವ್ರಿ, ಇದೆಲ್ಲ ಈಡೇರಿಸಬೇಕಂತ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ನಾವು ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಯಾವ್ದು ಸೌಲಭ್ಯ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರದವರು ಅದು ಕಮ್ಮಿ ಪಗಾರ ಕೊಡ್ತಿದ್ದಾರೆ. ನಮ್ಗೆ ವೇತನ ಸಾಲ್ತಾ ಇಲ್ಲ. ಎಲ್ಲ ಬೆಲೆ ಏರಿ ನಮ್ಮ ಸ್ವೀಕರಿಸಿದ್ದಾರೆ. ಅವರಿಗೆ ನಮ್ಮ ಮಟ್ಟದಲ್ಲಿ ನಿಭಾಯಿಸುವಂತ ಹಾಗೂ ಪರಿಹರಿಸುವಂತ ವ್ಯವಸ್ಥೆಗಳನ್ನು ನಾವು ಇದರಲ್ಲಿ ಇಟ್ಟಿದ್ದೀವಿ. ಅದನ್ನ ನಮ್ಮ ಮಾನ್ಯ CDPO ಸರ್ ಬಂದ ತಕ್ಷಣ ಅವರು ಅದ್ರ ಜೊತೆ ಚರ್ಚೆ ಮಾಡಿ ನಮ್ಮ ಸಂಘಟನೆಯವರನ್ನು ಕುಂದುಕೊರತೆಗಳ ಸಭೆ ಕರೆದು ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ಬೇಕಂತಂದು ಅವರಲ್ಲಿ ನಾನು ನಿವೇದನೆ ಮಾಡ್ತೀನಿ.